ಅರ್ಥ ಆಗ್ತಾ ಇದೆ. ನಮ್ಮ ಪಟುಭಟರು ಸೋತ ಮಾತ್ರಕ್ಕೆ ನಾವು ಬಲ ಕುಗ್ಗಿದ್ದೇವೆ ಎನ್ನುವುದಾಗಿ ಅರ್ಥ ಇಲ್ಲ. ಸುಧನ್ವ ಯಾರಿಗೂ ವಂಜನೆ ಇದ್ರು ಯಾರಿಗೂ ಜೀವದಿಲ್ಲ. ಈ ನರನಿಗವ ಅಂಜಲೇಬೇಕು. ಹೇಗೆ ಯುದ್ಧ ಮಾಡಿಯೇ ಬೆದರಿಸಬೇಕಾದ ಅಗತ್ಯ ಏನಿಲ್ಲ. ನರ ಎನ್ನುವವನ ಹೆಗ್ಗಳಿಕೆಯೋ ಅವನ ಗಳಿಕೆಯೋ ಎಷ್ಟಿದೆ ಎನ್ನುವುದು ಅವರಿಗೆ ಅರ್ಥವಾಗಬೇಕಾದ್ರೆ ನಾವು ಹೋಗುವ ಬಗೆ ಹೇಗೆ? Juno
ಆಲೋಚನೆಯಲ್ಲಿ ಸ್ವತಃ ನಾನೇ ಮುಂದೆ ಬಂದು ತಡೆದರೆ ರಥದ ನೂಕಿಗೆ ನೂಕಿಯಾಗಿ ಕುದುರೆಗೆ ಕುದುರೆಯಾಗಿ ತಂದು ನಿಲ್ಲಿಸಿ ನಮ್ಮನ್ನೇ ಏಕದೃಷ್ಟಿಯಿಂದ ನೋಡುತ್ತಾ ಮಾತನಾಡುವುದಕ್ಕೆ ಹವಣಿಸುತ್ತಿರುವಂತಹ ವೀರ ಯಾರೆಂದು ನೋಡ್ತಾ ಇದ್ದೇನೆ. ಎದುರು ಬಂದು ನಿಂತ ವೀರ ಸುಧನ್ವ, ನನ್ನೆದುರು ನಿಂತು ತಡೆದವ ಅರ್ಜುನ ಅಲ್ವ? ಸೃಷ್ಟಿಗ ಅರ್ಜುನ ನೀನೇ. ಹೌದಾದರೆ ಏನು? ನಿನ್ನಲ್ಲಿಯೇ ಮಾತಾಡಬೇಕು ಅಂತ ಇಷ್ಟು ಹೊತ್ತಿನವರೆಗೆ ಕಾದಿದ್ದೇನೆ. ಹೌದಾ? ಅಂತೂ ನೀನು ಬಂದಿಯಲ್ಲ, ನಿನ್ನಲ್ಲಿಯೇ ಕೆಲವು ಮಾತುಂಟು. ಹೌದಾ? ಹೌದು. ಏನು? ಸೃಷ್ಟಿಗೆ ಅರ್ಜುನ, ಅರ್ಜುನ ಸೃಷ್ಟಿಗೆ ಒಬ್ಬನೇ ಅಂತ ಆದದ್ದು ಹೇಗೆ? ಹೇಗೆ? ತನ್ನ ಸಾಧನೆಯ ಮುಖೇನವಾಗಿ ಸಾಧಿಸಿದರೆ ಸಾಗಬಹುದಾದ ಎತ್ತರವನ್ನ, ಸಾಗಬಹುದಾದ ಆಳವನ್ನ ತನ್ನ ಪುರುಷ ಪ್ರಯತ್ನದ ಮೂಲಕವಾಗಿ ಲೋಕಕ್ಕೆ ಕಾಣಿಸಿಕೊಟ್ಟವನಂತೆ ನೀನು. ಹಾಗಾಗಿ ನೀನು ಎದುರಿಗಿದ್ದಾಗ ನಮಗೆ ಕಾಣಿಸುವುದು ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂತ. ಗುರು ನಿರೂಪವೇ ಹಾಗಂತೆ. ಇಂದ್ರಸುತನಾದ ಇವನನ್ನ ಉಪೇಂದ್ರ ಸಮನಾದ ಪರಾಕ್ರಮಿಯನ್ನಾಗಿಸ್ತೇನೆ. ಅದೇ ಮಾತನ್ನ ಸೂತ್ರವಾಗಿರಿಸಿಕೊಂಡು ಇದುವರೆಗೆ ಲೋಕ ಯಾವುದನ್ನೆಲ್ಲ ಅಸಾಧ್ಯ ಅಂತ ತಿಳಿದಿತ್ತೋ ಅದನ್ನ ಸಾಧ್ಯ ಅಂತ ನೂತನ ಬಗೆಯ ಸೃಷ್ಟಿಯನ್ನು ಮಾಡಿ ಕಾಣಿಸಿಕೊಟ್ಟವನಂತೆ ನೀನು. ಆ ಯೋಗ್ಯತೆ ನಮ್ಮೊಳಗಿರುವ ಕಾರಣ ಅಂತಹ ಮಹನೀಯರು, ಅಂತಹ ಶ್ರೇಷ್ಠ ಸಾಧಕರು ನಮ್ಮನ್ನು ಗುರುತಿಸಿಕೊಂಡಿದ್ದಾರೆ. ಹಾಗೆ ನಿನ್ನ ವಿಷಯವನ್ನ ಕೇಳಿದವರು ನಾವು. ಸಾಮಾನ್ಯರಾದ ಯೋಧರ ಕೈಯಲ್ಲಿ ಶಸ್ತ್ರ ಉಂಟು ಅಂತ ಆದ್ರೆ ಅದು ಶತ್ರು ಸಂಹಾರಕ್ಕಾಗಿ, ಇದು ಸಾಮಾನ್ಯರ ಭಾವನೆ. ಆದ್ರೆ ಅದೇ ಶಸ್ತ್ರ ನಿನ್ನ ಕೈಗೆ ಬಂತು, ನೂತನ ಬಗೆಯ ಸೃಷ್ಟಿಯನ್ನ ಮಾಡಿ ಕಾಣಿಸುವ ಸಾಮರ್ಥ್ಯ ನಿನ್ನಲ್ಲುಂಟು. ಪಾತಾಳದಲ್ಲಿ ಇರಬಹುದಾದಂತಹ ನೀರಿನ ರಸೆಯನ್ನಾದ್ರೂ ಕಾರಂಜಿಯಂತೆ ಚಿಮ್ಮಿಸಬಲ್ಲ, ಅಜ್ಜನಿಗೆ ಬಾಣದಿಂದಲೇ ಹಾಸಿಗೆಯನ್ನು ನಿರ್ಮಿಸಿಕೊಡಬಲ್ಲ, ಭುವಿಯಿಂದ ದಿವಿಯವರೆಗೆ ಏಣಿಯನ್ನು ಬಾಣದಿಂದಲೇ ನಿರ್ಮಿಸಬಲ್ಲ ಸಾಮರ್ಥ್ಯ ಇದ್ದದಿದ್ರೆ ಅರ್ಜುನನಲ್ಲಿ ಈವರೆಗೆ ನೀನು ಮಾಡಿದಂತಹ ಅಂತಹ ಸೃಷ್ಟಿಯನ್ನ ಕೇಳಿದವರು ನಾವಿದ್ದೇವೆ. ದ್ರೋಣರಲ್ಲಿ ಕಲಿತು ದ್ರೋಣರನ್ನೇ ಮೀರಿದಂತಹ ಶಿಷ್ಯ, ಅಜ್ಜ ಭೀಷ್ಮಾಚಾರ್ಯರ ತೊಡೆಯ ಸೋಕಿನಲ್ಲಿ ಬೆಳೆದು ಅವರನ್ನೇ ಕೆಡ ಹಾಕಿದ ಮೊಮ್ಮಗ, ಇಂದ್ರನಾಗಿಯೇ ಇರುವಂತೆ ಇಂದ್ರನ ಅರ್ಧಾಸನವನ್ನ ಏರಿದ ಪ್ರತಿಯಿಲ್ಲದ ಪ್ರತಾಪಿ ಪಾರ್ಥ. ಈ ಕುರಿತಾಗಿ ನಿನ್ನನ್ನ ಕೇಳಿದ್ದೇವೆ. ಇಷ್ಟೆಲ್ಲ ನಿನ್ನ ಕುರಿತಾಗಿ ತಿಳಿದ ನಮಗೆ ನಿನ್ನ ಕುರಿತಾಗಿ ಗೌರವ ಭಾವನೆ ಉಂಟು. ಏನು ಮಾಡುವ? ಒಂದು ವೇಳೆ ನೀನ್ ಈ ಹಿಂದೆ ನಮ್ಮ ಪುರಕ್ಕೆ ಬಂದಿದ್ರೆ, ಬರುವ ಹಾಗೆ ಬಂದಿದ್ರೆ, ನಿನ್ನನ್ನ ಆನೆಯ ಮೇಲೆ ಕೂರಿಸಿ ಮೆರವಣಿಗೆ ಮಾಡಿ ನಾನೇ ಎಲ್ಲವರಲ್ಲಿ ಹೇಳುತ್ತಾ ಇದ್ದೆ, ಪರಾಕ್ರಮಿಯಾದವನಿಗೆ ಆದರ್ಶದಾಯಕನಾದವ ಅರ್ಜುನ, ಇವನನ್ನ ನೋಡಿ ನಿಮ್ಮ ಪರಾಕ್ರಮವನ್ನ ಹೆಚ್ಚಿಸಿಕೊಳ್ಳಿ ಎಂಬ ಹಾಗೆ. ಆದ್ರೆ ಈಗ ಅದು ಸಾಧ್ಯ ಇಲ್ಲ. ಏನಾಯ್ತು? ನಿನಗ ಆ ಯೋಗ ಇಲ್ಲ, ನಮಗ ಆ ಭಾಗ್ಯ ಇಲ್ಲ. ಹೌದಾ? ಯಾಕೆ? ನೀನು ನಿಂತಿರುವುದು ಸಂಖ್ಯೆ ಕಡಿಮೆ ಆಯ್ತು ಅಲ್ವೇ ಅಲ್ಲ, ನೀನು ನಿಂತಿರುವುದು ರಣಕ್ಷೇತ್ರ. ಹಾಗಾಗಿ ನಿನ್ನನ್ನ ಸತ್ಕರಿಸುವಂತಹ ಗುಣ ನಮ್ಮದಲ್ಲ. ಇನ್ನು ರಣಕ್ಷೇತ್ರದಲ್ಲಿ ಬಂದಂತಹ ನೀನು ಏನು ಮಾಡ್ತೀಯೇ ಆ ಕುರಿತಾಗಿ ನಮಗೆ ಕುತೂಹಲ ಉಂಟು. ಯಾಕೋ? ನಿಮ್ಮದಾದ ಯುದ್ಧದಲ್ಲಿ ಭೀವತ್ಸ ಎನ್ನುವ ಹೆಸರು ಮತ್ತಾರಿಗಿಲ್ಲ, ನಿನಗಾಗಿಯೇ ಇರುವುದು. ನಿಮ್ಮದಾದ ಅಶ್ವಮೇಧದ ಕುದುರೆಯನ್ನು ಬಂಧಿಸಿದವರು ನಮ್ಮ ತಂದೆ. ಕುದುರೆಯ ಕಟ್ಟಿಕೊಂಡಿ ಹಪಿತನು. ಅದೇ ನೀನು ಏರಿ ಬಂದಿರುವಂತಹ ವಿಜಯಾಶ್ವ ಅಂತ ತಿಳಿತೀಯ. ಅದನ್ನ ಕಟ್ಟಿ ಹಾಕಿದವನು ನಾನು. ಇದುವರೆಗೆ ನಿಮ್ಮವರನ್ನೆಲ್ಲ ಧರೆಗುರುಳಿಸುವುದರ ಮುಖೇನ ನಿನ್ನ ವಿಜಯವನ್ನ ಇಲ್ಲಿ ತಡೆದಿದ್ದೇನೆ. ಒಟ್ಟಿನಲ್ಲಿ ನಿನ್ನ ಅಶ್ವವ ಕಟ್ಟಿಕೊಂಡಿಹೆವು ನಾವು. ಈಗ ಇದನ್ನೆಲ್ಲ ನೋಡಿದ ಮೇಲೆ ನೀನೇನು ಮಾಡ್ತೀಯ? ಆಶ್ಚರ್ಯ ಉಂಟು, ಕುತೂಹಲ ಉಂಟು. ಯಾಕಾಗಿ ಈ ಹಿಂದೆ ಕುರುಕ್ಷೇತ್ರ ಕಾಳಗದಲ್ಲಿ ಎಲ್ಲವೂ ಸಿದ್ಧತೆಯಾದ ಬಳಿಕ ರಣಕ್ಷೇತ್ರಕ್ಕೆ ಹೋದ ನೀನು ಆಡಿದ ಮಾತಂತೆ, ಶಿವರಿಂದ ಪಾಶುಪತಾಸ್ತ್ರವನ್ನ ಪಡೆದ ನೀನು ಆ ರಣಕ್ಷೇತ್ರದಲ್ಲಿ ನಿನ್ನ ಶಸ್ತ್ರತ್ಯಾಗ ಮಾಡಿ ಕುಳಿತಿಯಂತೆ. ಹೌದು, ನೀನು ತೊಡುವ ಅರ್ಜುನನೋ ಬಿಡುವ ಅರ್ಜುನನೋ ಅಂತ ನಮಗೆ ಗೊತ್ತಾಗುವುದಿಲ್ಲ. ಹಾಗಾಗಿಯೇ ನಿನ್ನವರೆಲ್ಲ ಇಲ್ಲಿ ಅಳಿದು ಬಿದ್ದಿದ್ದಾರೆ. ಇದನ್ನೆಲ್ಲ ನೋಡಿ ಈ ಯುದ್ಧ ಇಲ್ಲಿಗೆ ಸಾಕು, ಇನ್ನು ಮತ್ತು ಮುಂದುವರಿಸುವುದು ಬೇಡ, ಹೋದವರು ಹೋಗ್ಲಿ, ಇದ್ದವರಾದ್ರೂ ಇರ್ಲಿ ಅಂತ ತಿಳಿದು
ಇಲ್ಲಿಗೆ ಯುದ್ಧವನ್ನ ಬಿಟ್ಟು ನಿಮ್ಮ ಅಶ್ವಮೇಧದ ಅಶ್ವಕ್ಕೆ ಯಾವ ನಿರೂಪ ಇದೆಯೋ ಅದಾಗಬೇಕು. ಆದ್ರೆ ವಿಜಯವನ್ನ ಇಲ್ಲಿಯೇ ಬಿಟ್ಟು ತಿರುಗಿ ಹಸ್ತಿನಾವತಿಯ ಕಡೆ ಮುಖ ಮಾಡ್ತೀಯೋ ಅದಲ್ಲ, ಇದನ್ನ ಬಿಡಿಸಿಕೊಂಡು ವಿಜಯವನ್ನ ಗಳಿಸ್ತೇನೆ ಎಂಬಂತಹ ಪಿಂಕವನ್ನ ನೀನಿನ್ನು ಕಾಣಿಸ್ತೀಯ. ಬಿಟ್ಟು ಪೋಪೆಯೋ ಬಿಡಿಸುತ್ತೇನೆ ಎಂಬ ಪಿಂಕ ನಿನ್ನಲ್ಲಿ ಇನ್ನು ಉಂಟು. ಥಟ್ಟನೆ ಹೇಳಬೇಕು. ಹೌದಾ? ಹೌದು. ಶಸ್ತ್ರ ಹಿಡಿದ ಶರವನ್ನು ಹಿಡಿದ ಪ್ರತಿಯೊಬ್ಬರೂ ಕೂಡ ಈ ಕಾಲದಲ್ಲಿಯೇ ಅರ್ಜುನನನ್ನು ಪಾರ್ಥನನ್ನು ಒಂದು ಸ್ಫೂರ್ತಿದಾಯಕ ವ್ಯಕ್ತಿ ಎನ್ನುವುದಾಗಿ ಭಾವಿಸಿಕೊಂಡು ತಮ್ಮ ವಿದ್ಯಾರ್ಜನೆಯಲ್ಲಿ ಅವ ಮೊದಲ ಗಣನೀಯ ವ್ಯಕ್ತಿ ಎನ್ನುವುದಾಗಿ ಭಾವಿಸಿಕೊಂಡಿದ್ದಾರೆ. ಆ ರೀತಿಯಾಗಿ ಭಾವಿಸಿಕೊಂಡು ಬೆಳೆದ ನೀನು ನನ್ನನ್ನ ಗುರುತಿಸುವಲ್ಲಿ ತಕ್ಕ ಮಟ್ಟಿಗಿರುವಂತಹ ವ್ಯವಸ್ಥಿತ ಆಲೋಚನೆಯನ್ನು ಮಾಡಿದರೂ ಮುಂದುವರೆದು ನನ್ನನ್ನ ಪ್ರಶ್ನಿಸುವಲ್ಲಿ ಕೆಳಗುತ್ತಿದ್ದೀಯ. ನಿನಗೆ ಉತ್ತರ ಕೊಡಲೇಬೇಕಾದ ಅನಿವಾರ್ಯತೆಯೂ ನನಗಿಲ್ಲ. ಕೊಟ್ಟ ಕ್ಷಣಕ್ಕೆ ನಾನು ದೊಡ್ಡವನು ಸಣ್ಣವನು ಆಗ್ತೇನೆ ಎನ್ನುವುದಿಲ್ಲ. ಯಾಕೆ ಹೇಳು? ಯಾಕೆ ನೀನು ಯಾರು? ಹುಡುಗ ನೀನೋ ನಿನ್ನ ಬೆಡಗಿನ ನುಡಿಯೋ ರಾಮೇರದಿನ ತತ್ವಗಿಡ ದಗದೈ ದಯದ ದಿನ ತತ್ವಗದಿಗೂ
ಒಡಗೊಂಬೆ ಒಡಗೊಂಬೆ ನಿನ್ನ ಒಡಗೊಂಬೆ ಧನವ ಕೊಡು ಒಡಸೋಗಿದೀಗ ಎಮ್ಮೊಡನೆ ತಗೋ ನಿನ್ನ ಒಡಗೊಂಬೆ ಧನವ ಕೊಡು ನಿನ್ನ ಒಡಗೊಂಬೆ ಧನವ ಕೊಡು ನಿನ್ನ ಒಡಗೊಂಬೆ ಧನವ ಧನವ ಕೊಡು ನಿನ್ನಂತವನಿಗೆ ಇಂತಹ ಕುತೂಹಲಕರ ಪ್ರಶ್ನೆ ಬಂದರೆ ತಪ್ಪಲ್ಲ. ಯಾಕೆ ಅರ್ಜುನನ ಎದುರಿನಲ್ಲಿ ನಿಂತು ಮಾತನಾಡುವವ ಯಾರು? ಧರ್ಮರಾಜನು. ಆವಾಗ ಅರ್ಜುನ ಬೇರೆ, ಭೀಷ್ಮನು ಆವಾಗ ಅರ್ಜುನ ಬೇರೆ, ವ್ಯಾಸ ಮಹರ್ಷಿಗಳು ಅವಾಗ ಅರ್ಜುನ ಬೇರೆ. ಅದು ಅರ್ಜುನ ಅಂತಲ್ಲ, ಯಾರೇ ವ್ಯಕ್ತಿಯೇ ಆಗ್ಲಿ ಎದುರಿಗೆ ನಿಂತವ ಯಾರು ಎಂಬ ನೆಲೆಯಲ್ಲಿ ಅವರು ಬೇರೆ ಆಗ್ತಾರೆ. ನನ್ನ ತಂದೆಯಲ್ಲಿ ಮಾತಾಡಿದ ಹಾಗೆ ನಿನ್ನಲ್ಲಿ ಮಾತಾಡುವುದಕ್ಕೆ ಸಾಧ್ಯ ಇಲ್ಲ. ನೀನು ರಣಕ್ಷೇತ್ರದಲ್ಲಿ ಎದುರಾಗ ಮಾತಾಡಿದ ಹಾಗೆ ಮತ್ತೆ ಮತ್ತೊಂದು ದಿವಸ ನೀನು ಬಂದ್ರೆ ಹೀಗೆ ಮಾತಾಡುವುದಕ್ಕಿಲ್ಲ.
ಅದು ಆಗ್ಲಿಕ್ಕಿಲ್ಲ. ನೀನು ಆವಾಗ ಹಾಗೆ ಮಾತನಾಡಬಾರದು ಹೌದು ಅಲ್ವಾ? ಹೌದು. ಹಾಗೆ ಮಾತನಾಡಿದ್ರೆ ಮಾತುಕತೆಯ ಕುರಿತಾಗಿ ನಿನಗರಿವಿಲ್ಲ ಅಂತ ಆಗ್ತದೆ. ಆ ಅರಿವಿಲ್ಲ ಎನ್ನುವುದು ಈಗ ಸಿದ್ಧ ಆಗಿದೆ. ಹೌದಾ? ಹಾ, ಏನಾಯ್ತು ಈಗ? ಅಲ್ಲ, ನಾನು ಇಷ್ಟೆಲ್ಲ ದೊಡ್ಡ ಪೀಠಿಕೆ ಹಾಕ್ತಾ ಇರೋದು ಯಾಕೆ ಗೊತ್ತಾ? ನೀನು ಕೊನೆಗೆ ಹೇಳಿದೆ ನೋಡು, ತಟ್ಟನೆ ಬೇಡು, ನನಗೆ ತಟ್ಟನೆ ಹೇಳು. ಸಮಸ್ಯೆ ಮತ್ತೆಂತದ್ದಲ್ಲ. ಹಾ. ನೀನು ಪೀಠಿಕೆಯನ್ನೇ ಬಹಳ ಹೊತ್ತು ಹೇಳಿ ಹಾ. ವಿಷಯವನ್ನು ಕೊನೆಯಲ್ಲಿ ಒಂದೇ ವಾಕ್ಯದಲ್ಲಿ ಮುಗಿಸಿದ್ರೆ ಕಷ್ಟ ಅಂತ. ಅಲ್ಲ, ಅದು ಸಮರ್ಥ ಮಾತುಗಾರನ ಲಕ್ಷಣದಲ್ಲಿ ಅದು ಒಂದಾಗ್ತದೆ. ಓಹೋ, ನಿಮ್ಮ ಊರಿನಲ್ಲಿ ಹಾಗೆ? ಅಲ್ಲ, ಎಲ್ಲವರಲ್ಲೂ ಹಾಗೆ. ಸಮಯ ಸಮಯ ಪಾಲನೆ ಮಾಡಬೇಕಿದ್ರೆ ಪೀಠಿಕೆಯಲ್ಲಿಯೇ ಹೇಳಬೇಕಾದ ವಿಷಯವನ್ನು ಹೇಳಿದರು, ಹೇಳಬೇಕಾದ ವಿಷಯವನ್ನು ಚಿಕ್ಕದಾಗಿ ಹೇಳಿದ್ರು, ತಿಳಿಯುವವರಿಗೆ ಅರ್ಥ ಆದ್ರೆ ಆಯ್ತು ಅದಲ್ವಾ? ನನಗೆ ನೀನು ತಟ್ಟನೆ ಹೇಳಿದ್ರು ಅರ್ಥ ಆಗ್ತದೆ. ಯಾಕೆ ನೀನು ತಟ್ಟನೆ ಹೇಳುವ? ನಾನು ತಟ್ಟನೆ ಹೇಳುವ ಎನ್ನುವ ಕಾರಣಕ್ಕಾಗಿ ನೀನು ಎಷ್ಟೊತ್ತ ಗಂಟೆ ಮಾರಾಯ? ತಟ್ಟನೆ ಹೇಳುವ 5 ಶಬ್ದ ಅದನ್ನು ಹೇಳಲಿಕ್ಕೆ ಎಷ್ಟೊತ್ತಾಯ್ತು ನೀನು? ಕಾರಣ ಅಂದ್ರೆ ಮತ್ತೆ ಹಾಕಲ್ಲ, ನಿನ್ನ ಕಾರಣ ಏನೇ ಇರಲಿ, ನಾನು ಊಹಿಸಿದ್ದೇನು, ಇದು ನಿನ್ನ ನೆಲ. ಹೌದು. ಹಾಗಾಗಿ ನೀನು ಹೇಳುವುದಕ್ಕೆ ಈ ವ್ಯವಸ್ಥೆಯನ್ನ ಮಾಡಿಕೊಂಡು ನೀನು, ಹಾಗಾಗಿ ಎಷ್ಟೊತ್ತು ಹೇಳ್ಬೋದು. ಅದೇ ಪರ ಊರಿನಿಂದ ಬಂದವ ನಾನು, ಈ ವ್ಯವಸ್ಥೆಯನ್ನೆಲ್ಲ ಹೆಚ್ಚು ಹೊತ್ತು ಬಳಸುವ ಹಾಗಿಲ್ಲ. ಹಾಗಾಗಿ ತಟ್ಟನೆ ಹೇಳುವಂತಲ್ಲ. ನನಗೆ ಸಮಯದ ನಿರ್ಬಂಧ ಇಲ್ಲ, ಹಾಗಾಗಿ ನಾನು ಎಷ್ಟು ಹೊತ್ತು ಹೇಳ್ತೇನೆ. ಕುದುರೆಯ ಬೆಂಗಾವಲಿಗೆ ಬಂದ ನಿಮಗೆ 1 ವರ್ಷದ ಸಮಯದ ನಿರ್ಬಂಧ ಉಂಟು. ಈಗ ಬಹಳ ಕಾಲ ಕಳೆದು ಹೋಗಿದೆ. ಈಗ 1 ವರ್ಷದ ನಿರ್ಬಂಧ ನಮಗುಂಟು ಎನ್ನುವುದು ನಿನಗೆ ಗೊತ್ತುಂಟು. ಅದು ಗೊತ್ತುಂಟು, ಹಾಗಾಗಿ ತಟ್ಟನೆ ಹೇಳು ಅಂತ ಹೇಳಿ. ಅದು ನೀನು ಬೇಗನೆ ಹೇಳಬೇಕು ಅನ್ನೋ ಆಲೋಚನೆ ಇಲ್ಲ. ನಿನಗೆ ಅನುಕೂಲ ನಮ್ಮ ಉದ್ದೇಶ ಅಲ್ಲ. ಬೀಡ, ಈ ಎಲ್ಲ ಮಾತುಗಳನ್ನು ಕೇಳಿದಾಗ ನನಗನಿಸಿದ್ದೇನು, ಏನು ನೀನು ಹುಡುಗ ಹುಡುಗ ಶಾರೀರಿಕವಾಗಿ ನಿರ್ಧಾರ ಮಾಡಿ ಹೇಳಿದ್ದಲ್ಲ. ನಿನ್ನ ಬುದ್ಧಿಯ ಮಟ್ಟದಲ್ಲಿ ತೀವ್ರತೆಯೋ ಶ್ರೇಷ್ಠತೆಯೋ ಇದ್ದರೂ ಕೂಡ ಆ ಸಂಗ್ರಹದ ಮುಖಾಂತರ ಎದುರಿಗಿರುವಂತಹ ವಸ್ತುವನ್ನು, ಎದುರಿಗಿರುವಂತಹ ವ್ಯಕ್ತಿಯನ್ನು ವಿಮರ್ಶಿಸುವಲ್ಲಿ ನಿನ್ನ ಬಾಲಿಶತನವನ್ನು ಕಾಣಿಸಿದ್ದಿ ಎನ್ನುವುದು ನನ್ನ ಮೋಡ. ಸೃಷ್ಟಿಗಾರ್ಜುನ ಎಂಬಲ್ಲಿ ನನ್ನದಾಗಿರುವಂತಹ ಅನೇಕ ಹಿರಿಮೆಯನ್ನ ಗುರುತಿಸಿದೆ. ಹಾಗಾದ್ರೆ ಅದು ಏನು ಕೇವಲ ಆಟಕ್ಕಾಗಿಯೋ ನಾಟಕಕ್ಕಾಗಿಯೋ ತೋರಿಕೆಗಾಗಿಯೋ ಬಂದದ್ದಲ್ಲ. ಅದರ ಹಿಂದೆ ಅರ್ಜುನನ ಸಾಹಸ ಇದೆ, ಅರ್ಜುನನ ಪರಿಶ್ರಮ ಇದೆ, ಅರ್ಜುನ ಕಳೆದುಕೊಂಡ ದುಃಖ ಇದೆ, ಪಡೆದುಕೊಂಡ ಸಂತೋಷವಿದೆ. ಆ ಕುರಿತಾಗಿ ನಾನು ಎನ್ನುವ ಒಂದು ಬಿಂಕ ಇದೆ. ಅದು ಸಾತ್ವಿಕವಾದ. ಈ ಬಿಂಕವಿಲ್ಲದೇ ಇದ್ದರೆ ಅರ್ಜುನ ಎನ್ನುವ ಮಾತು ದುರುಳನನ್ನು ತೆಗೆದುತ್ತಿರಲಿಲ್ಲ. ಕುರುಕ್ಷೇತ್ರ ಯುದ್ಧದಲ್ಲಿ ಬದುಕಿನುದ್ದಕ್ಕೂ ಸುಖವನ್ನೇ ಕಾಣದ ನಮ್ಮನ್ನ ತೊಡೆಯ ಮೇಲೆ ಆಡಿಸಿರುವಂತಹ ಭೀಷ್ಮರ ಎದುರಿನಲ್ಲಿ ಬಾಣ ಹಿಡಿದು ನಿಲ್ಲಲಿಕ್ಕೆ ಆಗ್ತಾ ಇರಲಿಲ್ಲ. ಬಿಂಕ ಇರುವ ಕಾರಣದಿಂದ. ಗರ್ವ ಅಲ್ಲ ಅದು, ನಾನು ಧರ್ಮಬದ್ಧ. ಹುಡುಗ, ಸುಲಭವಾಗಿ ನೀನು ಗುರುತಿಸಿದೆ. ದೊಡ್ಡ ಪರ್ವತ ಹೊಂದಿದೆ. ಹುಡುಗನ ಕಣ್ಣಿಗೂ ಅದು ದೊಡ್ಡದಾಗಿಯೇ ಕಾಣುತ್ತದೆ. ವಯಸ್ಸಾದ ನನ್ನಂತವರ ಕಣ್ಣಿಗೂ ಅದು ದೊಡ್ಡದಾಗಿಯೇ ಕಾಣುತ್ತದೆ. ಹಾಗಾದರೆ ಏರಿದ ವಯಸ್ಸಾದವ ತಾನು ಕಷ್ಟಪಟ್ಟು ಈ ಗುಡ್ಡವನ್ನು ಹತ್ತಿ ಬಂದಿದ್ದೇನೆ ಅಂತ ಭಾವಿಸಿಕೊಳ್ತಾನೆ. ಏರುವ ಪ್ರಯತ್ನ ಮಾಡುವ ನಿನ್ನಂತಹ ಹುಡುಗನು ಬರುವ ಪರ್ವತವನ್ನು ಹತ್ತಿದವ ಹೇಳುವುದೇನು, ತಾನು ಪರ್ವತಕ್ಕಿಂತಲೂ ಶ್ರೇಷ್ಠನಾಗಿದ್ದೇನೆ ಅಂತ. ಇದು ಹುಡುಗತನದ ಮಾತು, ಬೆಡಗಿನ ನುಡಿ. ಕೇಳಲಿಕ್ಕೆ ಚಂದ, ಒಳಗೇನು ಹುರುಳಿಲ್ಲ. ಯಾಕೆ? ನನ್ನನ್ನು ತುಲನಾತ್ಮಕವಾಗಿ ಅಭ್ಯಾಸ ಮಾಡಿದ ನೀನು ಈ ರಣಕ್ಷೇತ್ರದಲ್ಲಿ ನಿನ್ನ ಸೇನೆಯನ್ನ, ನಿನ್ನ ವಿಜಯಯಾತ್ರೆಯನ್ನ ತಡೆದಿದ್ದೇನೆ ಎಂಬಲ್ಲಿಗೆ ನೀನು ವಿಜಯಿಯಾದ ಎನ್ನುವುದೇನು ನಿರ್ಣಯ ಅಲ್ಲ. ನಾನು ಹಾಗೆ ತಿಳಿದುಕೊಳ್ಳು ಇಲ್ಲ. ಆ ಭಾವದಲ್ಲಿ ನೀನು ನಿಂತಿರುವ ಕಾರಣದಿಂದ ನಿನಗೆ ತಿಳಿ ಹೇಳುವುದು. ಬಿಂಕವು ಅರ್ಜುನನಲ್ಲಿ ಸಹಜವಾಗಿಯೇ ಹುಟ್ಟಿ ಬಂದ ಗುಣವಾದ ಕಾರಣದಿಂದ ನೀನೇನ ನೀನು ಬಿಡ. ನಿನ್ನಂತಹ ಹಲವರು ಈ ಊರಿನಲ್ಲಿ ಇರಬಹುದೋ? ನೀನು ನಂಬಿದ ದೇವರು ಪ್ರತ್ಯಕ್ಷವಾಗಿ ನಿನಗೆ ವರ ಕೊಡಬಹುದೋ ಗೊತ್ತಿಲ್ಲ. ಯಾಕೆಂದ್ರೆ ದೇವರನ್ನು ಆರಾಧಿಸುವಲ್ಲಿ, ದೇವರನ್ನ ಪ್ರತ್ಯಕ್ಷೀಕರಿಸಿಕೊಳ್ಳುವಲ್ಲಿ, ದೇವರನ್ನ ಕಾಣುವಲ್ಲಿ ಒಬ್ಬ ಮನುಷ್ಯನಾದವ ಯಾವ ಪ್ರಾಮಾಣಿಕತೆಯಿಂದ ಪರಿತಪಿಸಬೇಕು. ಈ ಕಾಲಕ್ಕೆ ಆದರ್ಶನಾದವ ಯಾರು? ಅದಕ್ಕೆ ಅರ್ಜುನ ಅಲ್ವಾ?
ಬಿಲ್ಲಿನಲ್ಲಿ ಹೂಡಿರುವಂತಹ ಬಾಣ ತನ್ನ ಗುರಿಯನ್ನ ಸೇರಿ ಬಾಣ ಪ್ರಯೋಗ ಮಾಡಿದವನಿಗೊಂದು ಕೃತಾರ್ಥತೆಯನ್ನ ತಂದುಕೊಡುವುದಕ್ಕೆ ವಿದ್ಯೆ ಹೀಗೆಯೇ ಇರಬೇಕು, ಕಲಿಯುವ ಹೀಗೆಯೇ ಇರಬೇಕು ಅನ್ನುವುದಕ್ಕೆ ರೂಪದರ್ಶಿ ಯಾರು? ಅರ್ಜುನ. ಹಿರಿಯರಾದ ಅಣ್ಣನ ಮಾತನ್ನು, ಒಲಿಸಿಕೊಂಡ ದೇವನ ಮಾತನ್ನು ಚಾಚು ತಪ್ಪದೆ ಬೆಂಬಲಿಸುತ್ತ ಧರ್ಮ ಸಾಧನೆಯಲ್ಲಿ ಕಾಲಿಗೆ ಗಾಯವಾಗಿ ರಕ್ತ ಸುರಿದರೂ ನಡೆಯುವುದನ್ನು ಬಿಡ್ಲಿಲ್ವ ನಾವು? ಇಂತಿರ್ಪ ಅರ್ಜುನನನ್ನ ಬಿಟ್ಟು ಪೋಪೆಯ ಇಷ್ಟೊಂದು ಕಡಿಮೆ ಫಲವುಳ್ಳ ನೀನು ಬಿಟ್ಟು ಹೋಗುವೆಯೋ ಎಂಬ ಕ್ಷಣಕ್ಕೆ ನಾನು ಬಿಟ್ಟು ಹೋಗುವುದಾದರೆ ಕುರುಕ್ಷೇತ್ರ ಯುದ್ಧವನ್ನು ಮಾಡಿ ಹಸ್ತಿನಾವತಿಯ ಧರಣಿಯನ್ನ ಆಳುವಲ್ಲಿ ನಾವು ಪ್ರಯತ್ನವೇ ಮಾಡುವುದಿಲ್ಲವಾಗಿತ್ತು. ಬಿಡ ನಿನ್ನ ಮಾತೇನು? ಚುಚ್ಚು ಮಾತಿನಿಂದಲೇ ನಮ್ಮನ್ನ ಕೊಲ್ಲುವುದಕ್ಕೆ ತನ್ನ ಜೀವನ ಮಾರುವುದಕ್ಕೂ ಪ್ರಯತ್ನಿಸಿರುವಂತಹ ಕೌರವ, ಅವನನ್ನೇ ಗೆದ್ದವರು ನಾವು. ಅವನ ಬೆಂಬಲ ಆಗಿರೋ ನೀನು ಹೇಳಿದೆಯಲ್ಲ, ದ್ರೋಣಾಚಾರ್ಯರು, ಕರ್ಣನು, ಭೀಷ್ಮನು ಅವರೆಲ್ಲ ನಮಗೆ ಹಿರಿಯರಾಗಿದ್ದರೂ ಕೂಡ ಅಧರ್ಮದ ಪಕ್ಷದಲ್ಲಿ ನಿಂತು ಅರ್ಜುನ ಏನು ಪಾರ್ಥ ಏವ ಧನುರ್ಧರ ಎನ್ನುವುದು ಕುರುಕ್ಷೇತ್ರ ಯುದ್ಧಕ್ಕಿಂತ ಮೊದಲೇ ಸಿದ್ಧವಾಗಿದ್ದರೂ ಕೂಡ ಅರ್ಜುನ ಏನು ಎನ್ನುವ ಪ್ರಶ್ನೆ ಮಾಡಿದ ಕಾರಣದಿಂದ ಅವರು ಏನಾದರೂ ನಿನಗೆ ಗೊತ್ತಿಲ್ಲ, ಅವರು ಏನಾದರೂ ಶೂನ್ಯವಾದರು ಎನ್ನುವುದು ನಿನಗೆ ಗೊತ್ತೇ ಇಲ್ಲ. ಅರ್ಜುನನ ಪ್ರಭಾವಳಿ ಆ ರೀತಿ ಇದೆ. ನನ್ನನ್ನ ಬಿಟ್ಟು ಹೋಗುವೆಯ? ಇದೆಲ್ಲ ಬಾಲಿಶ ಮಾತು, ಹುಡುಗುತನದ ಮಾತು. ಮಾತಿನಲ್ಲಿ ಅನೇಕ ನಮೂನೆ ಉಂಟು. ಈಗ ನಾನು ಆಡಿದ ಮಾತು ಬೇರೆ, ನೀನು ಆಡಿದ ಮಾತು ಬೇರೆ. ಚಾಟೋಕ್ತಿ, ಹಾಸ್ಯೋಕ್ತಿ, ನವಿರೋಕ್ತಿ, ಬಾಲಿಶ ಭಾಷೆ ಇದು. ಬಿಡ, ಒಂದು ಮಾತು ಹೇಳ್ತೇನೆ. ನಿನ್ನ ವಯಸ್ಸನ್ನ ದಾಟಿ, ಅದರ 2ರಷ್ಟು ವಯಸ್ಸನ್ನು ದಾಟಿ ಬಂದವ ನಾನಿದ್ದೇನೆ. ನಿನ್ನ ವಯಸ್ಸಿನಲ್ಲಿ ಸಾಧಿಸಬೇಕು ಎನ್ನುವ ಛಲದಲ್ಲಿಯೇ ಮುನ್ನುಗ್ಗಿ ಸಾಧಿಸುವುದು ನಾನಿದ್ದೇನೆ. ನಿಮಗೆಲ್ಲ ಅವಕಾಶ ಇರ್ತದೆ ಎನ್ನುವ ಗೊತ್ತಿಲ್ಲ. ಹಾಗಾಗಿ ನಮ್ಮ ದೇವರನ್ನ ಸಾಕು. ಅದುವೇ ಅಲ್ಲ, ನಿನಗೆ ಬದುಕಬೇಕಾದ, ಬಾಳಬೇಕಾದ, ಈ ಜಗತ್ತಿನಲ್ಲಿ ಲೋಕದಲ್ಲಿ ಕಾಣಿಸಿಕೊಳ್ಳಬೇಕಾದಂತಹ ಬಹಳಷ್ಟು ವೇದಿಕೆಗಳನ್ನ, ಬಹಳಷ್ಟು ಅವಕಾಶಗಳನ್ನ, ಬಹಳಷ್ಟು ರಂಗವನ್ನ ನಾನು ಸಿದ್ಧ ಮಾಡಿಕೊಡ್ತೇನೆ. ಹೌದು, ಅರ್ಜುನನ ಜೊತೆ ನೀನು ಕುಡಿದೆ ಅಂತಾದ್ರೆ ಲೋಕ ಮುಖದಲ್ಲೊಬ್ಬ ಪ್ರಖ್ಯಾತ ನೀನು. ಅರ್ಜುನನನ್ನು ಮೆಚ್ಚಿಸಿದವ ಸುಧನ್ವ. ಆ ಹೆಗ್ಗಳಿಕೆ ಕಡಿಮೆ ಇದಲ್ಲ. ಅದು ಯುದ್ಧದಲ್ಲಿ ಅರ್ಜುನನ್ನು ಮೆಚ್ಚಿಸುವುದು ಅಂದ್ರೆ ಸಾಮಾನ್ಯ ಸಂಗತಿ ಅಲ್ವೋ? ಮೆಚ್ಚಿಸುವುದಕ್ಕಾಗಿ ಬಂದ ಅನೇಕರೆಲ್ಲ ಸತ್ತು ಹೋಗಿದ್ದಾರೆ. ಹಾಗಾಗಿ ನೀನು ನನ್ನ ಜೊತೆಗೆ ಬಾ, ನಿನ್ನ ಪಡೆ ಕೂಡಿಕೊಂಡು ಬಾ, ನಿನ್ನ ಜೊತೆಗಾರನ್ನು ಕರೆದುಕೊಂಡು ಬಾ. ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಭಿಕ್ಷ ಗೋತು ಎನ್ನುವ ಕಾರಣಕ್ಕಾಗಿಯೇ ನಾವು ಈ ಯಜ್ಞವನ್ನು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಪಡೆ ಸಹಿತ ನಮ್ಮ ಜೊತೆಗೆ ಅಶ್ವಮೇಧದ ಗಂಗಾವಾದಿಗಾಗಿ ಬಾ. ಕೇವಲ ಅಷ್ಟೇ ಬಂದ್ರೆ ಆಗ್ಲಿಕ್ಕಿಲ್ಲ. ಸಹಜವಾಗಿ ನೀನೊಬ್ಬ ಅರಸು ಕುವರ, ರಾಜ್ಯದ ಆಗುಹೋಗುಗಳ ಕುರಿತಾಗಿ, ಆಡಳಿತ ಬಗ್ಗೆ ಕುರಿತಾಗಿ, ರಾಜನ ಕರ್ತವ್ಯಗಳ ಬಗ್ಗೆ ಕುರಿತಾಗಿ ತಿಳಿದುಕೊಂಡವರಿದ್ದೀರಿ. ಯಾರು ಅಶ್ವಮೇಧವನ್ನು ಮಾಡ್ತಾರೋ ಕುದುರೆಯನ್ನ ಬಿಡಬೇಕು, ಬಲ ಉಳ್ಳವರು ಕಟ್ಟಬೇಕು, ಅದಿಲ್ಲದೆ ಇದ್ದವರು ಕಪ್ಪಗೊಟ್ಟು ಶರಣರಾಗಬೇಕು. ಬಲ ಇದೆ ಅಂತ ನೀನು ಕಟ್ಟಿದ್ದೀಯ. ನನ್ನ ಬಲದ ಮಹಿಮೆಯನ್ನ ವಿಶೇಷತೆಯನ್ನ ತಿಳಿಸಿದ್ದೇನೆ. ನನ್ನ ಜೊತೆಗೆ ಯುದ್ಧ ಮಾಡದೆ ಹೋದ್ರೆ ನೀನು ಸೋತೋದೆ ಅಂತ ಅರ್ಥ ಅಲ್ಲ. ನಿನ್ನ ಜೊತೆಗೆ ನಾನು ಯುದ್ಧ ಮಾಡದೆ ಇದ್ರೆ ನಾನು ನಿನ್ನನ್ನು ಗೆಲ್ಲಲಿಲ್ಲ ಅನ್ನೋದು ಅರ್ಥ ಆಗುವುದಿಲ್ಲ. ಕುದುರೆಯನ್ನ ಬಿಡು, ಧನವನ್ನ ಕೊಡು. ನನಗಾಗಿ ಅಲ್ಲ, ಅಶ್ವಮೇಧ ಇದು ಲೋಕೋಪಕಾರದ ಕಾರ್ಯ, ಧರ್ಮಸ್ಥಾಪನೆಯ ಕಾರ್ಯ. ಪ್ರತಿಯೊಬ್ಬರು ಏಕಚಕ್ರಾಧಿಪತ್ಯದಲ್ಲಿ ನಲಿದು ಧರ್ಮದ ಒಂದು ದಾರಿಯನ್ನು ಹಿಡಿದುಕೊಳ್ಳಬೇಕಾದಂತಹ ಸಂದರ್ಭ. ಹಾಗಾಗಿ ವಿರೋಧ ಬೇಡ, ಧನವನ್ನ ಕೊಡು, ಪಡೆಗೂಡಿ ನನ್ನ ಬೆನ್ನಿಗೆ ಬಾರ, ಹೋಗುವ. ಇಷ್ಟೆಲ್ಲ ಮಾತಾಡ್ತೀರಿ, ನಾನು ನಿನ್ನ ಕುರಿತಾಗಿ ಕೇಳಿದ್ದೇವೆ. ಏನು? ದಶನಾಮಾಂಕಿತನಂತೆ. ಹೌದು, ಅದ್ರೊಟ್ಟಿಗೆ ಇನ್ನೊಂದು ಹೆಸರು ಕೊಡ್ಬೋದು. ಏನದು? ಹನ್ನೊಂದನೇ ಅಂತ
ಮಾಡದೆ ಯುದ್ಧವ ಹಯವನ್ನು ದಶನಾಮಾಂಕಿತನಾದ ನಿನಗೆ ಇನ್ನೊಂದು ಹೆಸರು ಕೊಡೋಣ ಅಂತ ಅನ್ನಿಸ್ತಾ ಉಂಟು. ಹೌದು, ಹೆಸರನ್ನು ಕೊಡುವುದಕ್ಕೆ ನಾನ್ ನಿನಗಿಂತ ದೊಡ್ಡವನೇನಲ್ಲ, ಆದ್ರೂ ನೀನ್ ಆಡಿದ ಮಾತು ಹಾಗುಂಟು, ಹಾಗೆ ಕರೆಯೋಣವೋ? ಹೇಗೆ ಹೇಗೆ? ಮೂಢ ಮೂಢ ಕರೆಯೋಣವೋ? ಇಲ್ಲ, ಮೂಢನೆಂಬನೆ ನಿನ್ನ ಸಾಧ್ಯವೇ ಇಲ್ಲ. ಈಗಾಗಲೇ ರೂಢಿಯಲ್ಲಿ ರೂಢಿಯ ಪಟ ಅರ್ಜುನ ಎಂಬ ಹಾಗೆ ಅದು ಸತ್ಯ, ಎಲ್ಲರೂ ಆಡುತ್ತಾ ಇದ್ದಾರೆ. ಅಷ್ಟೇ ಯಾಕೆ, ಬೇರೆಯವರು ಹೇಳುವುದು ಬಿಡು. ಈಗಾಗಲೇ ಸ್ವಲ್ಪ ಕಾಲದ ಮುಂಚೆ ಸೃಷ್ಟಿಗರ್ಜುನ ನೀನು ಎಂಬ ಹಾಗೆ ನಾನೇ ಒಪ್ಪಿಕೊಂಡಂತಹ ಮಾತು. ಸರಿ, ಹಾಗಿರುವಾಗ ಈಗ ನಿನ್ನನ್ನ ಮೂಢ ಅಂತ ಕರೆಯುವುದಕ್ಕೆ ನನ್ನ ಮನಸ್ಸು ಒಪ್ಪುವುದಿಲ್ಲ. ನಿನ್ನೊಳಗೆ ಭೇದ ಬುದ್ಧಿ ಎನ್ನುವುದಾಗ್ತದೆ. ಆದ್ರೂ ಅನಿವಾರ್ಯ ಆಯ್ತು. ಯಾಕೆ? ನೀನಾಡಿರುವಂತಹ ಮಾತು ಅರ್ಜುನ ಏನು? ನಮ್ಮೆಲ್ಲರ ನಿರೀಕ್ಷೆ ಇದ್ದದ್ದು ಹೇಗೆ? ಹೇಗೆ? ಯುದ್ಧ ಕ್ಷೇತ್ರಕ್ಕೆ ಅರ್ಜುನ ಬರ್ತಾನೆ, ಅರ್ಜುನಲ್ಲಿ ಯುದ್ಧವನ್ನು ನಾವು ಕೊಡಬೇಕು. ಅಕ್ಷಯ ತೂಣೀರವನ್ನ ಹೊಂದಿರುವಂತಹ ಅರ್ಜುನ ಬಾಣಗಳಿಗೆ ಕೈ ಇಕ್ಕಿ ಒಂದೊಂದು ಬಾಣ ಬಿಡುವಾಗಲೂ ಅದರ ಚಂದವನ್ನು ನಾವು ನೋಡಬೇಕು, ಅದರನ್ನ ಎದುರಿಸಿ ಪ್ರತ್ಯಾಸ್ತ್ರವನ್ನು ನಾವು ಬಿಡಬೇಕು. ಈ ನಿರೀಕ್ಷೆಯಲ್ಲಿ ಬಂದವರು ನಾವು. ಆದ್ರೆ ನೀನಿಲ್ಲಿ ಬಂದ ಮೇಲೆ ನೀನು ಬತ್ತಳಿಕೆ ಕೈ ಹಾಕ್ತೀಯ ನೋಡಿದ್ರೆ ಅದಿಲ್ಲ, ಒಂದೇ ಸಮಯ ಮಾತಾಡುವುದಕ್ಕೆ ಮುಂದಾಗಿದ್ದಿ. ಬತ್ತಳಿಕೆಯ ಬಾಣದ ವೇಗದಕ್ಕಿಂತಲೂ ಇನ್ನು ಮಾತಿನ ವೇಗ ಹೆಚ್ಚಾಯ್ತು, ನಾಲಿಗೆ ಹೆಚ್ಚಾಗಿ ಓಡುತ್ತಿದೆ. ಅಕ್ಷಯ ಬತ್ತಳಿಕೆ ನಿನ್ನದ್ದು, ಈ ಮಾತಿನಲ್ಲೂ ಹಾಗೆ ಅಂತ ನೀನು ಮುಗಿಸುವುದೇ ಇಲ್ಲ. ಅರ್ಜುನ, ನಿನಗೆ ವಯಸ್ಸಾದ ಮೇಲೆ ಹೀಗ ಅಂತ ಅದು ಸರಿಯೇ ಹೌದಲ್ವಾ? ಪ್ರಾಯ ಇದ್ದಾಗ ಇಷ್ಟೆಲ್ಲ ಕೆಲಸ ಮಾಡಿದ್ದೇವೆ, ಹಾಗಾಗಿ ವಯಸ್ಸಾದ ಮೇಲೆ ಅಷ್ಟು ಕೆಲಸ ಮಾಡ್ಲಿಕ್ಕೆ ಆಗದೆ ಇದ್ರು ಆಗ ಹಾಗೆ ಮಾಡಿದ್ದೇವೆ, ಈಗ ಹಾಗೆ ಮಾಡಿದ್ದೇವೆ ಅಂತ ಮಾತಿನಲ್ಲಿಯೇ ಹೇಳಿ ಪ್ರಸಂಗವನ್ನ ಮುಗಿಸಿ ಬಿಡುವ ಅಂತ ಯೋಚನೆ ಮಾಡಿದ್ಯಾ? ಹೇಳಿಕೊಳ್ಳೋದು ನಿನ್ನಂತ ಸಣ್ಣ ಹುಡುಗರಿಗೆ ಅರ್ಥ ಆಗುದಿಲ್ಲ ನಮ್ಮ ದೊಡ್ಡತನ. ಅದು ಹಾಗಲ್ಲ ಅರ್ಜುನ, ಮಾತಿನಿಂದಲೇ ಯುದ್ಧವನ್ನ ಮುಗಿಸುವಂತಹ ನಿನ್ನ ಹಂಬಲ ಬೇಡ. ಯುದ್ಧವನ್ನು ನೀನು ಮಾಡಬೇಕು. ಅಷ್ಟಕ್ಕೂ ನೀನು ಹೇಳಿದೆಯಲ್ಲ, ಏನು? ಹಯವನ್ನ ಬಿಡು, ಪಡೆಯನ್ನ ಕೂಡು, ಧನವನ್ನ ಕೊಡು ಎಂಬ ಹಾಗೆ. ಅದ್ರ ಅಗತ್ಯ ಉಂಟು. ನೀವು ಲಿಖಿತದಲ್ಲಿ ಬರೆದದ್ದೇ ಅಲ್ಲವೋ? ಪರಾಕ್ರಮ ಉಳ್ಳವರು ಕುದುರೆಯನ್ನ ಕಟ್ಟಿ ಕಾದಬೇಕು, ಅದಿಲ್ಲ ಅಂತ ಆದ್ರೆ ಕಪ್ಪು ಕಾಣಿಕೆ ಕೊಡಬೇಕು. ನಮ್ಮಲ್ಲಿ ಪರಾಕ್ರಮ ಇದ್ದದ್ರಿಂದಲೇ ಕುದುರೆಯನ್ನ ಕಟ್ಟಿ ಯುದ್ಧಕ್ಕೆ ಬಂದಿದ್ದೇವೆ. ಇಷ್ಟ ಆದ ಮೇಲೂ, ಇದುವರೆಗಿನ ಜಯ ನನ್ನ ಪಾಲಿಗೆ ಆದ ಮೇಲೂ ಈಗ ನೀನು ಬಂದುಕೊಂಡು ಇದುವರೆಗೆ ಸೋತ ಪಕ್ಷದಲ್ಲಿದ್ದವ ನೀನೀಗ ಹೇಳುವುದು ಕುದುರೆಯನ್ನ ಬಿಡು, ನಮ್ಮೊಡನೆ ಬಾ, ನಿನ್ನನ್ನು ಪೊರೆಯುತ್ತೇನೆ ಅಂತ. ಅಗತ್ಯ ಇಲ್ಲ.
ನಿನಗೆ ಯುದ್ಧದಲ್ಲಿ ಜಯ ಬೇಕು ಅಂತ ಆದ್ರೆ ಯುದ್ಧವನ್ನೇ ಮಾಡಿ ಕುದುರೆಯನ್ನ ಬಿಡಿಸಿಕೊಂಡು ಹೋಗಬೇಕು. ಇನ್ನು ನೀನು ಬೇಡ್ತಾ ಇದ್ದೀಯೆ ಕುದುರೆಯನ್ನ ಬಿಡು ಎಂಬ ಹಾಗೆ. ಬ್ರಾಹ್ಮಣರಿಗೆ ಬೇಡುವುದು ಅವರ ಧರ್ಮ, ಲೋಕ ಕಲ್ಯಾಣಕ್ಕಾಗಿ. ನಿನಗೆ ಯಾವ ಕರ್ಮ ಅಂತ ಗೊತ್ತಾಗ್ಲಿಲ್ಲ. ಹಾಗಂತ ನೀನು ಬೇಡಿದ್ದೀಯೆ ಎಂಬ ವಿಚಾರವನ್ನು ಕೇಳಿದ್ದೇವೆ. ಪಾಂಡವರು ಬದುಕಿಗಾಗಿ ಬೇಡಿದವರಂತೆ. ಅವರು ಬೇಡಿ ತಿಂದ ಅನ್ನವನ್ನು ನಾವು ಮಾನಿಸಿದ್ದೇವೆ. ಆದ್ರೆ ಪಾರ್ಥ ರಣಕ್ಷೇತ್ರದಲ್ಲಿ ತನ್ನದೇ ಆದ ಜೀವನವನ್ನ ಕಟ್ಟಿಕೊಂಡವ. ರಣಕ್ಷೇತ್ರದಲ್ಲಿ ಆತ ಬೇಡಿದ್ದಿಲ್ಲ. ಹಾಗಾಗಿ ಇಂದಿನ ರಣಕ್ಷೇತ್ರದಲ್ಲಿ ನೀನು ಆಡುವ ಮಾತನ್ನು ಸ್ವಲ್ಪ ಕಡಿಮೆ ಮಾಡಿ ಯುದ್ಧಕ್ಕೆ ಮುಂದಾದೆ ಅಂತ ಆದ್ರೆ ಕುದುರೆಯನ್ನ ಬಿಡಿಸಿಕೊಂಡು ಹೋಗುವ ಅವಕಾಶ ನಿನ್ನದಾದೀತು. ಅದಲ್ವೋ ನಿನ್ನ ಮಾತಿಗೆಲ್ಲ ಬಗ್ಗೆ ಕುದುರೆ ಬಿಟ್ಟು ಕೊಡುವುದಕ್ಕೆ ಸಾಧ್ಯವೇ ಇಲ್ಲ. ಹೌದಾ? ನಿಮ್ಮ ಹುಡುಗರಿಗೆ ಆತುರದ ಬುದ್ಧಿ ಸರಿಯೇ ಸರಿ. ನಿಮ್ಮ ಹುಡುಗರು ನೀವು ಈಗ ಆಡ್ತೀರಿ ಅಂತ ನಾವು ಹಿರಿಯರಾದವರು ಅನುಭವಗಳಾದವರು ಮುಂದುವರಿಲಿಕ್ಕೆ ಆಗ್ತದೋ? ಇದರ ಹಿಂದೊಂದು ಸುದ್ದಿ ಇದೆ, ಏನು ಗೊತ್ತೋ? ಭೂತಳದಲ್ಲಿ ಸಾರಿ ಕೊಲ್ಲುವುದಿದೆ. ಭೂತಳದಲ್ಲಿ ಸಾರಿ ಕೊಲ್ಲುವುದಿದು ರಾಜನೀತಿಯ ಧರ್ಮವಿದು. ಸಾರಿ ಕೊಲ್ಲುವುದಿದು ರಾಜನೀತಿಯ ಧರ್ಮವಿದು. ನೀ ತರಳನು ನೀ ತರಳನು ನಿನ್ನೊಡಲೆ ರಣವ. ನೀ ತರಳನು ನೀ ತರಳನು ನಿನ್ನೊಡಲೆ ರಣವ. ನಿನ್ನೊಡಲೆ ರಣವ ನಿನ್ನ ತಾತನ ಕರೆಸಿಕೊಡು. ನಿನ್ನ ತಾತನ ಕರೆಸಿಕೊಡು. ನೀ ತರಳನು ನಿನ್ನೊಡಲೆ ರಣವ ನಿನ್ನ ಮಾತನ್ನ ಕರೆಸಿಕೊಡು. ಭೂತಳದಲ್ಲಿ ಸಾರಿಕೊಂಡು ಹೋಗುತ್ತಿದ್ದು ರಾಜನೀತಿಯ ಧರ್ಮವಿದು. ರಾಜನೀತಿಯ ಧರ್ಮವಿದು. ನಿನ್ನರಳನು ನಿನ್ನೊಡಲೆ ರಣವ ನಿನ್ನ ತಾತನ ಕರೆಸಿಕೊಡು. ಹುಡುಗ ಆತುರ ಸರಿಯೇ ಸರಿ. ಬೇಗ ಯುದ್ಧ ಮಾಡು. ಹೌದು. ಅರ್ಜುನನ ಬಲ ಎಷ್ಟು ಅಂತ ನೋಡುವುದ ಹುಮ್ಮಸ್ಸಿನಲ್ಲಿ ಬಂದವನೇ. ನಿನ್ನನ್ನೆಲ್ಲ ಗೆಲ್ಲುವುದಕ್ಕೆ ನನಗೆ ಎಷ್ಟು ಹೊತ್ತು ಬೇಕು? ಓಹೋ. ನಿನ್ನ ಮಾತಿನಿಂದಲೋ ಕೃತಿಯಿಂದಲೋ ಸೂರ್ಯನ ಎದುರಿಗೆ ಹಣತೆ ಹಚ್ಚಿದರೆ ಪ್ರಕಾಶ ಯಾವುದು ಹೆಚ್ಚಾಗ್ತದೆ? ಕಾಂತಿಯ ಪ್ರಕಾಶ ಹೆಚ್ಚಾಗಲಿಕ್ಕುಂಟೋ? ಅದಿಲ್ಲ. ಹುಟ್ಟಿನಲ್ಲೇ ಸೂರ್ಯನೋಪಾದಿಗಿರುವಂತಹ ಅರ್ಜುನನೆದಿರಿನಲ್ಲಿ ನೀನು ಒಂದು ಅವಕಾಶ ಮಾತನಾಡಲಿಕ್ಕೆ. ತಪ್ಪಿದ್ರೆ ನಾನು ತಿದ್ದಿ ಕೊಡ್ತೇನೆ. ಆ ಮಾತು ಹಾಗಲ್ಲ, ಹೀಗೆ ಆಡು ಅಂತ. ಭೂತಳದಲ್ಲಿ ಸಾರಿ ಕೊಲ್ಲುವುದು ತಪ್ಪು, ನಾನು ತಿದ್ದಿಕೊಳ್ಳುವುದಕ್ಕೆ ಅವಕಾಶ ಕೊಡುವುದು. ನೀನು ಮಾಡುತ್ತಿರುವುದು ಸರಿಯಲ್ಲ. ತಿಳುವಳಿಕೆ ಕಡಿಮೆ ಇದೆ. ಯುವಕರಾದವನಲ್ಲಿ ಬಲ ಇರಬಹುದು, ಅನುಭವಸ್ಥನ ತಿಳುವಳಿಕೆ ಇರುವುದಿಲ್ಲ ಅಲ್ವಾ? ಬಲ ಇದೆ ಎಂದ ಮಾತ್ರಕ್ಕೆ ಅನುಭವಸ್ಥನ ಅನುಭವ ಎನ್ನುವುದು ಕಡಿಮೆ ಆಯಿತು ಎಂಬುದಾಗಿ ಭಾವಿಸಿಕೊಳ್ಳುವುದಲ್ಲ. ಅವನ ಅನುಭವ ಅನುಭವವೇ, ಅವನ ಜೀವನ ಸಾಧನೆ ಸಾಧನೆ. ಹಾಗಾಗಿ ಈ ಹಿಂದೆ ಕಳೆದು ಹೋದಂತಹ ಅನೇಕ ಯುದ್ಧಗಳಲ್ಲಿ ನಿನ್ನಂತಹ ಪಟುಭಟರು ತಮ್ಮ ಪರಾಕ್ರಮವನ್ನು ಸಾಧಿಸಿಯು ಭವಿಷ್ಯತ್ತಿನಲ್ಲಿ ಬೆಳಕನ್ನು ಕಾಣದೆ ಬೆಳಕಾಗದೆ ಕತ್ತಲೆಯಲ್ಲಿ ಕರಗಿ ಹೋಗಿದ್ದನ್ನು ಕಂಡಿದ್ದೇವೆ. ಅದೆಷ್ಟೋ ಜನರ
ಬದುಕು ಮುಳುಗಿ ಹೋಗೋದಕ್ಕೆ ನಾನು ಕಾರಣನಾಗಿದ್ದೇನೆ ಎನ್ನುವ ಸಂಕಟವೂ ನನಗಿದೆ. ಹುಡುಗ, ಬೇಡ ಯುದ್ಧ. ರಾಜಧರ್ಮ ಏನ್ ಹೇಳುತ್ತದೆ? ಪುನಃ ಪುನಃ ಅವಕಾಶ ಕೊಡು. ಪಾಪ ತಪ್ಪು ಮಾಡಿದ್ದಾನೆ, ಒಂದೇ ಬಾರಿಗೆ ಅದು ಮುಗಿದು ಹೋಗಬಾರದು. ಜೀವನ ಎನ್ನುವುದು ನಿರಂತರವಾದದ್ದು, ಸಾಧಿಸಿಕೊಡಲಿ. ಬದುಕಿನ ಯಾವುದೋ ಒಂದು ಕಾಲಘಟ್ಟದಲ್ಲಿ ಅಪರಾಧವನ್ನು ಅಧರ್ಮವನ್ನು ಮಾಡಿದ ವ್ಯಕ್ತಿ ಮುಂದೊಂದು ಕಾಲಕ್ಕೆ ತನ್ನ ತಪ್ಪನ್ನ ತಿದ್ದಿಕೊಂಡು ಲೋಕಮುಖಕ್ಕೊಂದು ಆದರ್ಶಪ್ರಾಯನಾಗಬಹುದಾದ ಅನೇಕ ಉದಾಹರಣೆ ಇದೆ. ನೀನೆ ಕೇಳಿದ್ದೀಯ ಕವಿ ವಾಲ್ಮೀಕಿಯ ಕಥೆಯ ಹಿಂದಿನ ಅವನ ಬದುಕನ್ನ ಅಲ್ವಾ? ಹಾಗಿರುವಾಗ ಅದಕ್ಕಾಗಿ ಹೇಳಿದ್ದು, ನಿನ್ನಂತವರಿಗೆ ಅವಕಾಶ ಕೊಡುವುದಕ್ಕಾಗಿಯೇ ನಾವು ಬಂದದ್ದು. ಬಿಡ. ಅರ್ಜುನನ ಕುರಿತಾಗಿ ನೀನು ತಿಳಿದುಕೊಂಡದ್ದೆಲ್ಲವೂ ಸರಿ ಇದ್ದರೂ ಕೂಡ ತತ್ಕಾಲದಲ್ಲಿ ಅವನನ್ನು ಪ್ರಶ್ನೆ ಮಾಡುವ ನೆಲೆ ಎನ್ನುವುದು ಸರಿ ಇಲ್ಲ. ಇಂತಹ ಅನುಭವ ಎಲ್ಲ ನನ್ನ ಜೊತೆಗೆ ಓಡಾಡಿದ್ರೆ ಅರ್ಥ ಆಗ್ತದೆ. ನಿನ್ನೋಳು ಅಲ್ಲೇ ದುರವ ಅಂದ್ರೆ ನಿನ್ನೋಳು ಯುದ್ಧ ಮಾಡ್ಲಿಕ್ಕೆ ಮನಸ್ಸು ಬರುವುದಿಲ್ಲವ? ಮತ್ತೇನ್ ಮಾಡ್ರಿ? ನಿನ್ನ ಜೊತೆಗೆ ಯುದ್ಧಕ್ಕೆ ನಿಂತರೆ ಆ ವಶಸೇನರ ಕಣ್ಣು ಮುಂದೆ ಬಂದು ನಿಂತಂತಾಗ್ತದೆ, ಆ ಪ್ರವೀಣನನ್ನ ಕಣ್ಣು ಮುಂದೆ ಬಂದು ನಿಂತಂತಾಗ್ತದೆ. ನನ್ನ ಮಗ ಅಭಿಮನ್ಯುವೇ ಎದುರಿಗೆ ಬಂದಿದ್ದಾನು ಅಂತ ಅನ್ನಿಸಿಬಿಡ್ತದೆ. ಬೇಡ, ನಿನಗೆ ಯುದ್ಧ ಬೇಡ. ಹಾಗಾಗಿ ಮತ್ತೆ ಇಂತಹ ನನ್ನಂತಹ ಹಿರಿಯನ ಜೊತೆಗಿನ ವ್ಯವಹಾರಕ್ಕೆಲ್ಲ ನೀನು ಯೋಗ್ಯ ಅಲ್ಲ ಅಂತಲ್ಲ. ಆ ಸ್ಥಾನಮಾನ ಈಗಾಗಲೇ ನಿನಗೆ ಬೇಡ. ನಿನ್ನ ಅಪ್ಪನನ್ನು ಕರೆಸಿಕೊಡು, ಅವನ ಜೊತೆ ಮಾತನಾಡ್ತೇನೆ, ಅವನ ಜೊತೆ ಯುದ್ಧ ಮಾಡ್ತೇನೆ, ಕಪ್ಪ ಸಂಗ್ರಹ ಮಾಡಿ ಹೋಗ್ತೇನೆ. ನಾನು ಕರೆಸಬೇಕು. ನಿನ್ನ ಅಪ್ಪನನ್ನ ಕರೆಸಿಕೋ ಕರೆಸು, ಯುದ್ಧ ಮಾಡು. ನಿನಗೆ ಮಾತಿನಂತ ತಿಳಿಯುವುದಿಲ್ಲ ಅಂತಾದ್ರೆ ಈ ಶರ ಅಲಂಕಾರಕ್ಕೆ ಹಿಡ್ಕೊ ಬಂದಿದ್ದಲ್ಲ. ದೇವಲೋಕದಲ್ಲಿ ಭೂಮಿಯಲ್ಲಿ ಅನೇಕರು ತಾವು ಪಟುಭಟರು, ವೀರರು, ವರಾನ್ವಿತರು ಎನಿಸಿಕೊಂಡವರಿದ್ದಾರೆ. ಅದೆಷ್ಟೋ ಸಂದರ್ಭಗಳಲ್ಲಿ ಆ ಎಲ್ಲ ವೀರರು ಈ ಅರ್ಜುನನ ಎದುರಿನಲ್ಲಿ ಹೋರಾಟ ಮಾಡುವುದಕ್ಕೆ ಮುಂದಾದಂತಹ ಸಂದರ್ಭ ಇತ್ತು. ಅವರು ಯಾರೂ ಕೂಡ ಈ ಸಂದರ್ಭದಲ್ಲಿ ನೀನು ಮಾಡಿದ ಕಾರ್ಯ ಮದ್ರಥವನ್ನು 100 ಬಿಲ್ಲಿನ ಅಂತರಕ್ಕೆ ಹಾರಿಸಿದೆಯಲ್ಲ, ಆ ತೆರನಾದಂತಹ ಸಾಹಸವನ್ನು ಯಾರು ಮಾಡಿದ್ದಿಲ್ಲ. ಮೆಚ್ಚಿದೆ ಮೆಚ್ಚಿದೆ ಮೆಚ್ಚಿದೆ. ಕೂತುರೇ ಸುಧನ್ವ, ಸಂತೋಷ ಆಯ್ತು. ಆದ್ರೆ ಯುದ್ಧವನ್ನು ಮಧ್ಯಕ್ಕೆ ನಿಲ್ಲಿಸಿದೆಯಲ್ಲ, ಯಾಕೆ ಅಂತ ಗೊತ್ತಾಗಿಲ್ಲ. ಹೊರಡುವುದಕ್ಕಾಗಿ ನಿಲ್ಲಿಸಿದೆ. ನೀ ತರಳನ ಗಡ
ನೀ ತರಳನ ಕಟ ಬರಿದೇ ದಗಳಿದವೆ ನೀನು ಬರಿದೇ ದಗಳಿದವೆ ನಿನ್ನ ದೋತನ ಬರ ಹೇಳು ದೋತಿದವನ ನಮ್ಮೀ ತೊಡಗೋ ಬಿಡು ನೀ ತರಳನ ಅಕಟ ಹೌದು ಅಕಟ ಮತ್ತೇನು ಆ ರೀತಿ ಸಂಕಟ ಆಗ್ತದೆ. ನಿನ್ನ ಮಗುತನವನ್ನು ಮುಗ್ಧತನವನ್ನು ಬಾಲಿಶತನವನ್ನು ಕಂಡಾಗ ಅಯ್ಯೋ ನನಗೊಬ್ಬ ಈ ವಯಸ್ಸಿನ ಮಗ ಹೀಗಿದ್ರೆ ಬಹಳ ಸಂತೋಷ ಆಗ್ತಿತ್ತು ಅಂತ. ಏನು ಮಾಡೋಣ, ನೀ ತರಳ ನಕಟ ಬೇಡ ನಿನಗೆ ಯುದ್ಧ ಮಾರಾಯ. ಈ ಹರಿತವಾದ ಬಾಣಕ್ಕೆ ದಯೆ ಇಲ್ಲವೋ? ಇದು ಎದುರಿಗಿರುವ ವಯಸ್ಸಾದರನ್ನು ಕೊಂತದೆ, ಮಗುವನ್ನೂ ಕೊಂತದೆ, ಕುಬ್ಬಿಯನ್ನೂ ಕೊಂತದೆ, ರಣಹತ್ತನ್ನು ಕೊಂತದೆ. ಇದಕ್ಕೆ ಭಾವವಿಲ್ಲ ಶರಕ್ಕೆ. ಹಾಗಾಗಿ ಬೇಡ. ಅರ್ಜುನನ ಶರದ ಹರಿತದ ಉರಿ ಅನುಭವಿಸುವ ಶಕ್ತಿ ನಿನಗಿಲ್ಲ. ಬೇಡ. ನಿನ್ನ ಅಪ್ಪನನ್ನು ಕರೆಸು, ಕಪ್ಪ ಕೊಡು, ಕುದುರೆ ಬೀಳು. ಒಂದೇ ಮಾತು, ಎರಡೇ ಶಬ್ದ. ಧನಂಜಯಗೇಳು ನಿನ್ನಲಿ ಏನು ಎಲೆ ಧನಂಜಯಗೇಳು ನಿನ್ನಲಿ ಹಲವಾರಿ ದೊಡ್ಡದೇನೋ ಎಲೆ ಧನಂಜಯ ಕೇಳು ನಿನ್ನಲಿ ಹಲವಾರಿ ದೊಡ್ಡದೇನೋ ಶ್ರೀ ಕೃಷ್ಣನ ಶ್ರೀ ಕೃಷ್ಣನ ಲಲಿತ ಸಾರತ್ಯಂಗ ಇಲ್ಲದೆ ನಿನ್ನಲ್ಲಿ ಕೃಷ್ಣನ ಲಲಿತ ಸಾರಥ್ಯಂಗ ಇಲ್ಲದೆ ನಿನ್ನಲ್ಲಿ ಕೃಷ್ಣನ ಲಲಿತ ಸಾರಥ್ಯಂಗ ಸಾರಥ್ಯಂಗ ಸಾರಥ್ಯಂಗಳಿಲ್ಲದೆ ಸಮರ ಮಧ್ಯದೋಳು ಎಲೆ ಧನಂಜಯಗೇಳು ನಿರ್ನಲಿ ಹಲವರಿದ್ದಡಲಿದನು ಕೃಷ್ಣನ ಲಲಿತ ಸಾರಥ್ಯಗಳು ಇಲ್ಲದೆ ಕೃಷ್ಣನ ಲಲಿತ ಸಾರಥ್ಯಗಳಿಲ್ಲದೆ ಸಮರ ಮಧ್ಯದೋಳು ಸಮರ ಮಧ್ಯದೋಳು ಸಮರ ಮಧ್ಯದೋಳು ಹೊಲಮರ ಕವಿ ಸೋದಲಿಂದಲೇ ಗೆಲುವುದನ್ನು ಈ ಮರುಳಿಲ್ಲ ಮರಿ ದವಸದಿರು ನೀ ಮರುಳಿಲ್ಲ ನೀ ಮರಳಿಲ್ಲ ನೀ ಮರುಳಿಲ್ಲ ಮರಿ ದವಸದಿರು ನಡೆ ಹಸ್ತಿಮಾವತಿಯಿಂದ ಯುದ್ಧವನ್ನ ತಡೆದು ಹೊಗಳುವುದಕ್ಕೆ ಮುಂದಾಗುತ್ತಾ ಇದ್ದೀಯೆ ಎಂಬಲ್ಲಿಗೆ ಇಲ್ಲಿನವರೆಗಿನ ಜಯ ನನ್ನ ಪಾಲಿಗಾಯಿತು ಎಂಬುದು ಸ್ಪಷ್ಟ. ಇಷ್ಟಾದ ಮೇಲೂ ನಿನ್ನ ರಥವನ್ನ ನಾನು ಹಾರಿಸಿದ ಮೇಲೂ ನೀನಾಡುವುದು ನೀನು ತರಳ, ನಿನ್ನಲ್ಲಿ ಯುದ್ಧ ಬೇಡ ಅಂತ ಇದು ಜಾರಿಕೊಳ್ಳುವ ಮಾತು ಎಂಬುದು ಸ್ಪಷ್ಟವಾಗಿ ಗೊತ್ತಾಗುತ್ತಾ ಇದೆ. ನಾನು ಯುದ್ಧವನ್ನ ಕೈಗೊಂಡದ್ದೇ ಶ್ರೀಕೃಷ್ಣ ಬರಬೇಕು ಎಂಬ ಕಾರಣಕ್ಕಾಗಿ. ನಿನ್ನಲ್ಲಿ ಯಾವ ಸಾರಥಿ ಇದ್ರೆ ಏನು ಪ್ರಯೋಜನ? ಇದುವರೆಗೆ ನೀನು ಗೆದ್ದದ್ದೇನೇ ಇದ್ರೂ ಶ್ರೀಕೃಷ್ಣನ ಸಾರಥ್ಯದಲ್ಲಿಯೇ ವಿನಃ ನೀನಾಗಿ ಯುದ್ಧ ಮಾಡಿ ಅಲ್ಲ. ಆ ಸತ್ಯ ನಮಗೆ ಗೊತ್ತುಂಟು. ಹಾಗಾಗಿ ನಿನ್ನಲ್ಲಿ ಆಡುವ ಮಾತು ಈ ಸಾರಥಿಯಿಂದ ಏನೂ ಪ್ರಯೋಜನ ಆಗಲಿಕ್ಕಿಲ್ಲ. ನಿನಗೆ ಯುದ್ಧದಲ್ಲಿ ಜಯ ಬೇಕೋ ಆ ಶ್ರೀಕೃಷ್ಣನನ್ನ ಕರೆಸು, ಅದಲ್ಲ ನೀನೇ ಹಸ್ತಿನಾವತಿಗೆ ಮರಳು. ಯಾರ್ಯಾರು ಹಸ್ತಿನಾವತಿಗೆ ಹೋಗ್ಬೇಕು ಎನ್ನುವುದು ನಿನ್ನ ನಿರ್ದೇಶ
ವಚನ ಅಲ್ಲ, ಅದು ನನಗೆ ಗೊತ್ತುಂಟು. ನೀನಲ್ಲ, ನಿನ್ನ ಅಪ್ಪನನ್ನು ಕಟ್ಟಿ ಹೇಳಿದ್ರೆ ಕಳಿಸ್ತೇನೆ ಬಾ. ಕಡೆಯ ಬಳೆಯನು ಮರೆಯ ತುಂಬಿದು ಮನದಿ ಇಲ್ಲದೆ ದಯವೆಯೇನದು ಕ್ಷಣದಿ ಸವರಿಸುವುದನ್ನು ನೋಡಿದನು ಸಲೆಬಜಾರಿಸುವುದು ಶಿವನ ಕೋಟೆ
ಫಲ ಫಲ ಫಲ. ಅರ್ಜುನ, ಇಂತಹ ವಯಸ್ಸಿನಲ್ಲಿ ಇಂತಹ ಹೊಗಳಿಕೆಯನ್ನ ಕೇಳುವಂತಹ ಯೋಗ ನಿನ್ನ ಪಾಲಿಗೆ ಬರ್ತದೆ ಅಂತ ನೀನು ಕನಸಿನಲ್ಲಿಯೂ ಊಹಿಸಿರ್ಲಿಕ್ಕಿಲ್ಲ. ಫಲ ಬಾಬುರೆ ಮಜರೆ ಕೂತು ಮಜರೆ. ಆಹಾ, ಎಂತಹ ಯುದ್ಧ! ನಿನ್ನಲ್ಲಿ ಯುದ್ಧವನ್ನ ಮಾಡಿದ್ದು ಸಾರ್ಥಕ ಆಗಿ ಹೋಯ್ತು ನೋಡು. ಮೊದಲು ನೀನು ಆಡಿದೆಯಲ್ಲ ಮಾತು, ಎಷ್ಟೆಲ್ಲ ಮಾತಾಡಿದ ಮಹಾರಾಯ. ಅಷ್ಟೆಲ್ಲ ಮಾತನಾಡುವ ಹೊತ್ತಿಗಿಂತ ಸ್ವಲ್ಪ ಹೊತ್ತು ಯುದ್ಧ ಮಾಡಿದ್ರೆ ಬೇಗ ಯುದ್ಧ ಮುಗಿದು ಹೋಗ್ತಾ ಇತ್ತು. ನೀನು ಹಾಗೆ ಮಾಡಲಿಲ್ಲ, ಮಾತಾಡುವುದನ್ನೇ ಹೆಚ್ಚು ಮಾಡಿದೆ. ನಿನಗೆ ಬಹುಶಃ ಹೀಗಾಗಿರ್ಬೋದು, ಮಾತಾಡಿ 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 ಯುದ್ಧ ಮಾಡುವುದು ಹೇಗೆ ಅಂತ ಮರ್ತೋಯ್ತಾ ಹೇಗೆ? ಛೆ, ಯುದ್ಧವನ್ನ ಮಾಡಿ ಯುದ್ಧದಲ್ಲಿ ಕೈ ಸೋತು ಕಲಿಕಿರೀಟಿ ಪಾರ್ಥ ಹೀಗೆ ಕುಳಿತುಕೊಳ್ಳುವುದ? ಛೆ, ನೋಡುವುದಕ್ಕಾಗುವುದಿಲ್ಲ. ತಲೆ ತಗ್ಗಿಸಿದ್ದೀ, ನೆಲ ನೋಡ್ತಾ ಇದ್ದೀ. ಅಲ್ಲ ಅಲ್ಲ, ನಿನ್ನ ಕುರಿತಾಗಿ ಕೇಳಿದ್ದೇವಲ್ಲ ನಾವು. ಆಗ ಸೃಷ್ಟಿಗರ್ಜುನ ಅಂತ ಹೇಳಿದ್ದಾಯ್ತು ಬಿಡು. ಆದರೆ ಶಿವನಲ್ಲಿ ಹೋರಾಟವನ್ನು ಮಾಡಿ ಪಾಶುಪತಾಸ್ತ್ರವನ್ನು ಪಡೆದವನ ನಿಂತ ನೀನು ಶಿವನಲ್ಲಿ ಹೋರಾಡುವಾಗ ಶಿವನ ಹಣೆಯಲ್ಲಿ ಬೆವರಿಳಿಯುವ ಹಾಗೆ ಯುದ್ಧವನ್ನ ಕೊಟ್ಟವನಂತೆ. ನೋಡುವ, ಆ ಶಿವನಿಗೆ ಹೊಡೆದಿದೆಯಲ್ಲ, ಆ ಬಾಣ ಇದ್ರೆ ಅದನ್ನೊಮ್ಮೆ ತೆಗೆದು ನನ್ನ ಮೇಲೆ ಹೊಡಿ ನೋಡುವ. ಇಲ್ಲ, ಅದಿಲ್ಲ. ಅಲ್ಲಲ್ಲ, ಮತ್ತೆ ದಾನವರಾದ ನಿವಾತ ಕವಚರನ್ನ ಕೊಂದವನಂತೆ ನೀನು. ಅವರನ್ನು ಕೊಲ್ಲುವಾಗ ಅದು ಯಾವ ಶರವನ್ನು ಪ್ರಯೋಗಿಸಿದ್ಯೇನು? ಅದೇ ಶರ ಇದ್ರೆ ಅದನ್ನ ತೆಗೆದು ಈ ಸುಧನ್ವನ ಮೇಲೆ ಪ್ರಯೋಗಿಸಿ ನೋಡುವ. ಪ್ರಯೋಜನಕ್ಕೆ ಬರ್ಲಿಕ್ಕಿಲ್ಲ. ಯಾಕೆ? ಕೈ ಸೋತು ಕುಳಿತವಲ್ಲ ನೀನು. ಆಗ ಅವರಲ್ಲೆಲ್ಲ ಹೋರಾಟವನ್ನು ಮಾಡುವಂತಹ ನಿನ್ನ ಆ ಪರಾಕ್ರಮ ಇವತ್ತು ಸುಧನ್ವನ ಎದುರು ಕಳೆದು ಹೋಯ್ತಲ್ಲ. ಈ ಹುಡುಗನ ಎದುರು ನಿನ್ನ ಕೈ ಸೋಲಾಯ್ತಲ್ಲ. ಛೆ, ಇಷ್ಟು ಹೊತ್ತು ಯುದ್ಧ ಮಾಡಿ ಸೋತು ಕುಳಿತೆ. ನೀನು ಬಳಲಬಾರದು. ಯಾಕೆ ಅರ್ಜುನ? ಬರಿದೆ ಬಳಲ ಬೇಡ ಸಾಗೋ ಕರೆಸೋ ಕೃಷ್ಣನ. ಕೃಷ್ಣ
ಯುದ್ಧ ಕ್ಷೇತ್ರದಲ್ಲಿ ನೀನು ಬಳಲಿದೆ ಅಂತ ಆದ್ರೆ ಅದಕ್ಕೆ ನಿನಗೆ ಸಮಾಧಾನ ಆಗಬೇಕು. ಬಳಲಿಕೆ ನಿನಗೆ ಆಗಬಾರದು, ಮತ್ತು ಯುದ್ಧವನ್ನು ಮಾಡಬೇಕು. ಯಾಕೆ? ನಮ್ಮ ಯುದ್ಧದ ಉತ್ಸಾಹ ಇನ್ನೂ ಕಂದಿಲ್ಲ. ಕಾರಣ ಉಂಟು. ನಾವು ಯುದ್ಧಕ್ಕೆ ಬಂದಿರುವ ಕಾರಣವೇ ಶ್ರೀಕೃಷ್ಣನನ್ನ ಕಾಣಬೇಕು ಎಂಬ ಹಾಗೆ. ಅವ ಬರುವಲ್ಲಿಯವರೆಗೆ ನಮಗೆ ದಣಿವಿಲ್ಲ. ಹಾಗಾಗಿ ನಿನಗೆ ದಣಿವಾಗಿದೆ ಅಂತ ಆದ್ರೆ, ನೀನು ಯುದ್ಧವನ್ನು ಮುಂದುವರಿಸಬೇಕು ಅಂತ ಆದ್ರೆ, ನಿನಗೆ ಜಯಸಿರಿ ಲಭಿಸಬೇಕು ಅಂತ ಆದ್ರೆ, ನಿನಗಿರುವುದು ಒಂದೇ ಅವಕಾಶ, ಒಂದೇ ಕೆಲಸ ನೀನು ಮಾಡಬೇಕು. ಆ ಶ್ರೀಕೃಷ್ಣ ಪರಮಾತ್ಮನನ್ನ ಇಲ್ಲಿವರೆಗಾಗಿ ಕರೆಸಬೇಕು. ನೀನು ಕೃಷ್ಣ ಅಂತ ಕರೆದ್ರೆ ಬರದೇ ಇರುವವ ಅಲ್ಲ. ಎಲ್ಲ ವಿಚಾರ ನಮಗೆ ಗೊತ್ತುಂಟು. ನಿಮ್ಮ ಕುರಿತಾಗಿ ಆತನ ಭಾವನೆ ಹೇಗೆ, ಆತ ನಿಮ್ಮನ್ನು ರಕ್ಷಿಸಿದ್ದು ಹೇಗೆ, ಪ್ರತಿಯೊಂದು ವಿಷಯವೂ ಗೊತ್ತುಂಟು. ಹಾಗಾಗಿ ನೀನು ಯುದ್ಧವನ್ನು ಮುಂದುವರಿಸಬೇಕು ಅಂತ ಆದ್ರೆ ಕೃಷ್ಣನನ್ನ ಕರೆಸು. ಕೃಷ್ಣ ಪಾರ್ಥ ಈ ಜಯ ಮತ್ತು ಆ ಜಯ ಇಬ್ಬರೂ ಒಂದಾಗಿ ಯುದ್ಧ ಮಾಡುವುದನ್ನ ಈ ಸುಧನ್ನು ನೋಡಬೇಕು, ಕಣ್ಣು ತುಂಬ ನೋಡಬೇಕು. ಅಷ್ಟಾಗಬೇಕು ಅಂತ ಆದ್ರೆ, ಕೃಷ್ಣ ಬರಬೇಕು ಅಂತ ಆದ್ರೆ ಕೃಷ್ಣ ಕುಳಿತುಕೊಳ್ಳುವ ಸ್ಥಳ ಬರಿದಾಗಬೇಕಲ್ಲ. ಇದಕ್ಕೆ ನಿನಗೆ ನಾನು ಹೆಚ್ಚು ತೊಂದರೆ ಕೊಡುವುದಿಲ್ಲ, ನಾನೇ ಆ ಅವಕಾಶವನ್ನು ಮಾಡಿಕೊಡ್ತೇನೆ. ನಮ್ಮದೇ ಅವರು ಕುಳಿತುಕೊಳ್ಳುವ ಸ್ಥಳ, ಈ ಸಾರಥಿಯನ್ನು ಕೊಂದು ಕಳೆಯಿದ್ದೇನೆ. ಈಗ ಈ ಸ್ಥಾನ ಬರಿದಾಗಿದೆ. ಶ್ರೀಕೃಷ್ಣ ಬರಲಿ, ಕರೆಸು. ಅವರ ನಿರೀಕ್ಷೆಯಲ್ಲಿ ನಾನಿರ್ತೇನೆ. ಒಪ್ಪಿಕೊಳ್ಳೋಣ ಅವನ ವೀರತನವನ್ನು. ಎಂಬಲ್ಲಿಗೆ ನಾವು ದುರ್ಬಲರಾಗಿದ್ದೇವೆ ಎನ್ನುವುದು ಅರ್ಥ ಅಲ್ಲ. ಅವನ ಉತ್ಕಟವಾದ ಇಷ್ಟ ಹರಿಯನ್ನು ಕಾಣಬೇಕು. ಸುಲಭವಾದ ನೆವವನ್ನು ಸಾಧಿಸಿಕೊಂಡಿದ್ದಾನೆ. ಇರುವ ಈ ಸಾರಥಿಯನ್ನ ಕೊಂದು ಹಾಕಿದ್ದಾನೆ. ಒಬ್ಬ ರಥಿಕನಾದವ ತನ್ನ ಸಾರಥಿಯನ್ನು ರಕ್ಷಿಸಿಕೊಳ್ಳಲಾಗದೇ ಇದ್ರೆ ರಥಿಕನ ಯೋಗ್ಯತೆ ಹೋಗ್ತದೆ ಎನ್ನುವ ಮಾತು. ಅಪ್ಪ ಇವನ ಸೊಕ್ಕೆ. ಇವನನ್ನು ಕೊಲ್ಲದೇ ಇದ್ರೆ ಇವನನ್ನು ಪಡೆದುದು ವ್ಯರ್ಥ. ನನ್ನ ತಾಯಿ ಕುಂತಿದೇವಿ ಪಂಜೆಯಾದವಳು ಎನ್ನುವ ಹಾಗೆ. ಛೇ, ಏನು ಮಾಡೋಣ? ನನ್ನಲ್ಲಿರುವಂತಹ ಶರಗಳು ಪ್ರಯೋಜನಕ್ಕೆ ಬಾರುವಂತಲ್ಲ, ಪರಿಣಾಮ ಬೀರ್ತಾ ಇಲ್ಲ. ಅವನ ಆಶಯಕ್ಕೆ ನಾನು ಮಾಧ್ಯಮ ಅಂತ ಆದರೆ ಅದನ್ನೇ ನಾನು ಉಪಾಯವಾಗಿ ಬಳಸಿಕೊಳ್ತೇನೆ. ಕೃಷ್ಣ, ದೇವ ಕೃಷ್ಣ ನೀನು ನಮ್ಮ ಭಾವನೆ ನಂಬಿ ಜಗದಿ ದೇವ ಕೃಷ್ಣ ನೀನು ನಮ್ಮ ಭಾವನೆ ನಂಬಿ ಜಗದಿ
ಹರಿ, ಕೃಷ್ಣ, ವಾಸುದೇವ, ಗೋವಿಂದ ಯಾರೆಲ್ಲರೂ ನಿನ್ನನ್ನು ನಂಬಿದ್ದಾರೋ, ನೀನೇ ತಮ್ಮ ಬದುಕಿಗೊಂದು ಸ್ಫೂರ್ತಿ, ನೀನೇ ತಮ್ಮ ಬದುಕಿಗೊಂದು ಆಧಾರ ಎನ್ನುವುದಾಗಿ ನಂಬಿದ್ದಾರೋ ಅವರೆಲ್ಲರೂ ಸದಾಕಾಲ ತಮ್ಮದಾದ ಸಂಕಟ ಸಂದರ್ಭದಲ್ಲಿ ಅಥವಾ ತಮಗೆ ಬೇಕಾದಂತಹ ಎಲ್ಲ ಸಂದರ್ಭಗಳಲ್ಲೂ ನೆನೆಯುತ್ತಾರೆ. ಯಾಕೆ? ನಮ್ಮನ್ನು ರಕ್ಷಿಸು, ಆ ಮೂಲಕವಾಗಿ ಜಗತ್ತಿಗೊಂದು ವಿಶೇಷತೆಯನ್ನ ತೋರು ಎನ್ನುವುದಾಗಿ. ದೇವಕೃಷ್ಣ, ನೀನು ನಮ್ಮ ಭಾವ, ನೀನು ದೇವ, ಭಾವಾತೀತ ಎನ್ನುವುದು ನಿನಗೆ ಹೆಸರುಂಟು. ಆದರೆ ಈ ಪಾಂಡವರ ಭಾವವನ್ನರಿತು ಪಾಂಡವರ ಜೀವವನ್ನು ಉಳಿಸಿದವ ನೀನು. ಸಂಬಂಧದಲ್ಲಿ ಭಾವ, ಆ ಸಂಬಂಧದ ಅನುಕಂಪದಿಂದಲೋ ಕರುಣೆಯಿಂದಲೋ ಇಲ್ಲಿಯವರೆಗಾಗಿ ನಮ್ಮನ್ನು ರಕ್ಷಿಸಿದವ. ನಿನ್ನನ್ನೇ ನಂಬಿ ಈ ಅಶ್ವವನ್ನು ಹಿಡಿದಿದ್ದೇವೆ. ಯಾವುದಿದು? ಧರ್ಮದ ಅಶ್ವ, ನಿನ್ನ ಮಾತನ್ನು ನಡೆಸುವ ಕಾರ್ಯ ತತ್ಪರತೆಯ ಅಶ್ವ. ಈ ಅಶ್ವಮೇಧ ಎನ್ನುವುದು ಧರ್ಮ ಸ್ಥಾಪನೆಯ ಇನ್ನೊಂದು ಮುಖ. ಅಂತಹ ಉದ್ದೇಶದ ಅಶ್ವವನ್ನು ಹಿಡಿದಿದ್ದೇವೆ. ಕೇವಲ ಕಾಣುವ 4 ಕಾಲಿನ ಕುದುರೆ ಮಾತ್ರ ಅಲ್ಲ. ಇದನ್ನ ಹಿಡಿದ ಕಾರಣ ನೀನೇ ರಕ್ಷಿಸಬೇಕು. ಇದು ಈ ಹೊತ್ತಿಗೆ ನಾನು ಸೋತಿದ್ದೇನೆ ಎನ್ನುವ ಕಾರಣಕ್ಕಾದರೂ ಸರಿಯೇ, ಅಥವಾ ಸುಧನ್ವನಿಗೆ ನೀನು ಕಾಣಿಸಿಕೊಳ್ಳಬೇಕು, ಅದಕ್ಕಾಗಿ ನಾನು ಮಾರ್ಗ, ಅದಕ್ಕಾಗಿ ನಾನು ಮಾಧ್ಯಮ, ಈ ರೀತಿಯಾಗಿ ನೀನು ಸಂಕಲ್ಪಿಸಿದ್ದೆ ಎಂದರೂ ಸರಿಯೇ. ಒಟ್ಟಿನಲ್ಲಿ ಗೆಲ್ಲುವುದಕ್ಕಾಗಿ ನನಗೆ ನೀನು ಬೇಕು. ನಿನ್ನನ್ನು ಕಂಡು ತನ್ನದಾಗಿರುವಂತಹ ಬದುಕಿನ ಸಾರ್ಥಕತೆಯನ್ನ ಕಂಡುಕೊಳ್ಳುವುದಕ್ಕಾಗಿ ಸುಧನ್ವನಿಗೆ ಬೇಕು. ಏನು ಮಾಡ್ತೀಯೋ? ಮಾಡಿರುವಂತಹ ಕೃತಿಯೆಲ್ಲವೂ ಶ್ರೀಕೃಷ್ಣಾರ್ಪಣ ವಸ್ತು ಅಂತ ನಿನ್ನನ್ನು ಭಜನೆ ಮಾಡ್ತಾ ಇರ್ತೇನೆ. ಎಷ್ಟು ಬೇಗ ಬಂದು ನನ್ನನ್ನು ರಕ್ಷಣೆ ಮಾಡ್ತೀಯೋ ಅಷ್ಟು ಬೇಗ ಮಾಡು.